ಅಂಜಲಿ ಹತ್ಯೆ ಪ್ರಕರಣದ ತನಿಖೆ ಮತ್ತಷ್ಟು ಚುರುಕುಗೊಂಡಿದೆ. ಸಿಐಡಿ ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಮತ್ತೆ ತನಿಖೆಯ ವೇಗವನ್ನು ಹೆಚ್ಚಿಸಿದ್ದಾರೆ. ಗಿರೀಶ್ ಅಲಿಯಾಸ್ ವಿಶ್ವನನ್ನ ಮತ್ತೆ 8 ದಿನ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ ಸಿಐಡಿ ಅಧಿಕಾರಿಗಳು. ಇದರ ಹಿನ್ನೆಲೆ ವಿಚಾರಣೆಯನ್ನ ತೀವ್ರಗೊಳಿಸಿ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಅಧಿಕಾರಿಗಳು. ಈಗಾಗಲೇ ಈ ವಿಚಾರಣೆ ಎಷ್ಟೇ ಮಾಡಿದ್ರೂ ಕೂಡ ಒಂದೊಂದು ದಿನ ಒಂದೊಂದು ರೀತಿಯ ಸ್ಫೋಟಕ ಮಾಹಿತಿ ಹೊರಬೀಳ್ತಾ ಇದೆ. ಕೊಲೆ ಪ್ರಕರಣಕ್ಕೆ ಕುಮ್ಮಕ್ಕು ನೀಡಿದವರ ಮೇಲೂ ಕೂಡ ಸಿಐಡಿ ಕಣ್ಣನ್ನ ಇಟ್ಟಿದೆ. ಕೊಲೆ ಹಿಂದಿನ ದಿನ ರಹಸ್ಯಕ್ಕಾಗಿ ಹಲವು ಆಯಾಮಗಳಲ್ಲಿ ತಲಾಶನ್ನ ನಡೆಸಲಾಗ್ತಾ ಇದೆ. ಈಗಾಗಲೇ ವಿಶ್ವ ಕೊಟ್ಟಿರುವಂತಹ ಹೇಳಿಕೆಯನ್ನ ಆಧಾರವಾಗಿಟ್ಕೊಂಡು ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಅಂಜಲಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ ಗಿರೀಶ್ ಕೊಟ್ಟಿರುವಂತಹ ಹೇಳಿಕೆ ಇರ್ಬೋದು, ಮತ್ತೆ ನಿನ್ನೆ ವಿಚಾರಣೆಯ ಸಂದರ್ಭದಲ್ಲಿ ಜಡ್ಜ್ ಎದುರುಗಡೆ ಕೊಟ್ಟಿರುವಂತಹ ಹೇಳಿಕೆ ಇರ್ಬೋದು. ಅಂದರೆ ಆಕೆಯ ಮೇಲೆ ನನಗೆ ಸಿಟ್ಟಿತ್ತು, ಫೋನ್ ಪೇ ಮಾಡಿಸ್ಕೊಂಡಿದ್ಲು, ಅದಾದಮೇಲೆ ನನ್ನನ್ನು ಇಗ್ನೋರ್ ಮಾಡ್ತಾ ಬಂದ್ಲು, ಹಾಗಾಗಿ ಕೋಪಗೊಂಡಿದ್ದೆ. ಅದೇ ರೀತಿಯಾಗಿ ಆಕೆಯನ್ನು ಮೈಸೂರಿಗೆ ಕರೆದ್ರೂ ಕೂಡ ಬಂದಿರಲಿಲ್ಲ ಅಂಜಲಿ, ಹಾಗಾಗಿ ಆಕೆ ಮೇಲೆ ನನಗೆ ಸಿಟ್ಟಿತ್ತು, ಹಾಗಾಗಿ ಕೊಲೆ ಮಾಡಿದೆ ಅಂತ ನಿನ್ನೆ ಆರೋಪಿ ಗಿರೀಶ್ ಜಡ್ಜ್ ಮುಂದೆ ಹೇಳಿರುವಂಥ ಹೇಳಿಕೆ ಇರ್ಬೋದು, ಮತ್ತೆ ಸಿಐಡಿ ಅಧಿಕಾರಿಗಳ ಎದುರುಗಡೆ ಕೊಟ್ಟಿರುವಂಥ ಹೇಳಿಕೆಗಳು, ತನಿಖೆಯ ಸಂದರ್ಭದಲ್ಲಿ ಲಭ್ಯವಾಗಿರುವಂಥ ಮಾಹಿತಿ, ಇದೆಲ್ಲವನ್ನ ಆಧಾರವಾಗಿಟ್ಕೊಂಡು ಎಲ್ಲ ಆಯಾಮಗಳಲ್ಲೂ ಕೂಡ ಯಾವ್ಯಾವ ಆ್ಯಂಗಲಲ್ಲಿ ತನಿಖೆಯನ್ನು ನಡೆಸಿದ್ರೆ ಏನೇನು ಮಾಹಿತಿ ಸಿಗ್ಬೋದು, ಹಾಗಾಗಿ ವಿವಿಧ ಆಯಾಮಗಳಲ್ಲಿ ತಲಾಶ್ ಮಾಡ್ತಾ ಇದ್ದಾರೆ. ವಿಶ್ವನ ಹೇಳಿಕೆಯಿಂದ ಈಗ ತನಿಖೆ ಮತ್ತಷ್ಟು ಚುರುಕುಗೊಂಡಿದೆ. ಕೊಲೆಗೆ ಕುಮ್ಮಕ್ಕು ನೀಡಿದವರ ಮೇಲೂ ಕೂಡ ಈಗಾಗಲೇ ಸಿಐಡಿ ಅಧಿಕಾರಿಗಳು ಕಣ್ಣಿಟ್ಟಿದ್ದಾರೆ. ಈಗಾಗಲೇ ಆರೋಪಿ ಗಿರೀಶ್ ತಾಯಿಯನ್ನು ಕೂಡ ಕರೆದು ವಿಚಾರಿಸಿದ್ರು. ಹಿಂದಿನ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಮತ್ಯಾವ್ಯಾವ ಪ್ರಕರಣಗಳಲ್ಲಿ ಈ ಆರೋಪಿ ಗಿರೀಶ್ ತಗಲಾಕೊಂಡಿದ್ದ, ಯಾವ್ಯಾವ ಆರೋಪಗಳು ಈತನ ಮೇಲಿದ್ದಾವೆ ಅದನ್ನೆಲ್ಲ ಕೂಡ ಈಗಾಗಲೇ ಕೆದಕಿದ್ದಾರೆ. ಹಾಗಾಗಿ ಸಿಐಡಿ ಅಧಿಕಾರಿಗಳ ತನಿಖೆ ಮತ್ತಷ್ಟು ವೇಗ ಪಡ್ಕೊಂಡಿದೆ. ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಫೋನ್ ಸಂಪರ್ಕದಲ್ಲಿ. ಯಲ್ಲಪ್ಪ, ಈಗಾಗಲೇ ಅಂಜಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 8 ದಿನಗಳ ಕಾಲ ಆರೋಪಿ ಗಿರೀಶ್ನನ್ನ ಸಿಐಡಿ ಕಸ್ಟಡಿ ಕೊಡಲಾಗಿದೆ. ವಿವಿಧ ಆಯಾಮಗಳಲ್ಲಿ ಸಿಐಡಿ ಅಧಿಕಾರಿಗಳು ತನಿಖೆಗೆ ಹೋಗ್ತಾ ಇದ್ದಾರೆ. ಇನ್ನು ಏನೆಲ್ಲ ಮಾಹಿತಿ ಸಿಗ್ಬೋದು, ಮತ್ತೆ ಎಲ್ಲಿಂದ ಈಗ ತನಿಖೆ ವೇಗವನ್ನು ಪಡ್ಕೊಳ್ತಾ ಹೋಗುತ್ತೆ ಅಂತ? ಸೌಖ್ಯ ಏನು ಕಳೆದ 15ರಂದು ಹುಬ್ಬಳ್ಳಿಯ ಒಂದು ವೀರಾಪುರ ಓಣಿಯಲ್ಲಿ ಅಂಜಲಿ ಎಂಬ ಏನು ಬರ್ಬರವಾಗಿ ಹತ್ಯೆಯನ್ನ ಮಾಡಲಾಗಿತ್ತು. ಹತ್ಯೆ ಮಾಡಿದಂತಹ ಹಂತಕನನ್ನ ವಿಶ್ವ ಅಲಿಯಾಸ್ ಗಿರೀಶನನ್ನ ಈಗಾಗಲೇ ಅಂತಂದ್ರೆ ಆ ಹಂತಕ ಸಿಐಡಿ ಕಸ್ಟಡಿಯಲ್ಲಿದ್ದಾನೆ. ನಿನ್ನೆ ಆತನನ್ನ ಮಧ್ಯಾಹ್ನ 1 ಗಂಟೆಯ ಸುಮಾರಿಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಯಿತು. ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲು ಅಂತಂದ್ರೆ ಇಲ್ಲಿ ಅಂದರೆ ಕಾನೂನು ಏನಿದಾವೆ ಆ ಕಾನೂನು ನಿಯಮಗಳನ್ನ ಇಲ್ಲಿ ಅಂದರೆ ಪಾಲಿಸ್ತಾ ಇತ್ತು. ನಂತರ ಇಲ್ಲಿ ಅಂದರೆ ನ್ಯಾಯಾಧೀಶರ ಮುಂದೆ ಆತನನ್ನ ಹಾಜರುಪಡಿಸಿ ಇಲ್ಲಿ 15 ದಿನಗಳ ಕಾಲ ಅವನನ್ನ ನಮ್ಮ ಕಸ್ಟಡಿಗೆ ಕೊಡಬೇಕು. ಆತನನ್ನ ಇನ್ನೂ ಸಹ ಇದೆ ಅಂತಾರೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ಕಲೆ ಹಾಕಲಾಗ್ತದೆ. ಯಾಕಂದ್ರೆ ಇಲ್ಲಿ ಹಂತಕ ವಿಶ್ವ ಹೇಳಿದ್ರೆ ಆತ ಇದೆ ಅಂತಾರೆ ಕೊಲೆ ಮಾಡಿದಂತಹ ಚಾಕು ಸಹ ಇನ್ನೂ ಸಹಿತ ನಮ್ಗೆ ಸಿಕ್ಕಿಲ್ಲ. ಹೀಗಾಗಿ ಆತನಿಂದ ಬಹಳಷ್ಟು ಇವತ್ತು ಮಾಹಿತಿ ಕಲೆ ಹಾಕುತ್ತೆ. ಯಾಕಂದ್ರೆ ಇಲ್ಲಿ ಒಟ್ಟು 3 ಪ್ರಕರಣಗಳು ಆತನ ಮೇಲಾಗಿವೆ. ಮೊದಲನೇ ಪ್ರಕರಣ ಇಲ್ಲಿ ಅಂದರೆ ಅಂಜಲಿ ಕೊಲೆ ಪ್ರಕರಣ ಹೇಳ್ಬೋದು, ಮತ್ತು 2ನೇ ಪ್ರಕರಣ ಇಲ್ಲಿ ಅಂತಂದ್ರೆ ಆತ ಪರಾರಿ ಆಗುವಂತಹ ಸಮಯದಲ್ಲಿ ದಾವಣಗೆರೆಯಲ್ಲಿ ಓರ್ವ ಮಹಿಳೆಗೆ ಚಾಕು ಹಿಡಿತ. ನಂತರ ಇಲ್ಲಿ ಅಂದ್ರೆ ಮತ್ತೊಂದು 6 ತಿಂಗಳ ಹಿಂದ್ಗಡೆ ನಡೆದಂತಹ ಒಂದು ಚೀಟಿಂಗ್ ಕೇಸ್, ಅಂದ್ರೆ ಓರ್ವ ಅಪ್ರಾಪ್ತಿ ಯುವತಿಯನ್ನ ನಂಬಿಸಿ ಇಲ್ಲಿ ಅಂದ್ರೆ ಅವಳ ಬಳಿ ಇದ್ದಂತಹ ಒಟ್ಟು 5.5 ತೊಲೆ ಬಂಗಾರ ಇಲ್ಲಿ ಅಷ್ಟೇ ಸಹಿತ ಹಣವನ್ನ ಇಲ್ಲಿ ಅಂದ್ರೆ ದೋಚಿ ಪರಾರಿಯಾಗಿದ್ದ. ಈ 3 ಪ್ರಕರಣಗಳಿವೆ. 3 ಪ್ರಕರಣಗಳನ್ನ ನಾವು ಇಲ್ಲಿ ಅಂದ್ರೆ ತನಿಖೆ ಮಾಡಬೇಕಾಗಿದೆ. ಆ ತನಿಖೆ ಮಾಡಬೇಕಾದ್ರೆ ಆತನನ್ನ ನಮ್ಮ ಕಸ್ಟಡಿಗೆ ಕೊಡಬೇಕು ಅಂತೇಳಿ ಸಿಐಡಿ ಅಧಿಕಾರಿಗಳು ಒಂದು ಮನವಿ ಮಾಡಿದ್ರು. ಆ ಮನವಿಯನ್ನ ಆಧರಿಸಿ ಈಗಾಗಲೇ ನ್ಯಾಯಾಧೀಶರು 8 ದಿನಗಳ ಕಾಲ ಇಲ್ಲಿ ಅಂದ್ರೆ ಆತನನ್ನ ಸಿಐಡಿ ಕಸ್ಟಡಿಗೆ ಹಸ್ತಾಂತರ ಮಾಡಿದ್ರೆ ಸಿಐಡಿ ಅಧಿಕಾರಿಗಳು ಈಗಾಗಲೇ ಅಂತಂದ್ರೆ ಆತನನ್ನ ವಶಕ್ಕೆ ಪಡೆದುಕೊಂಡು ತನಿಖೆಯನ್ನ ಚುರುಕುಗೊಳಿಸ್ತಾರೆ. ಯಾಕಂದ್ರೆ ಹಂತಕನಿಂದ ಇನ್ನೂ ಹಲವು ವಿಚಾರಗಳನ್ನ ಬಾಯ ಬಿಡಿಸಲು ಈಗಾಗಲೇ ಅಂದ್ರೆ ಸಿಐಡಿ ಅಧಿಕಾರಿಗಳು ಮುಂದಾಗಿದ್ರೆ 8 ದಿನಗಳ ಕಾಲ ಇಲ್ಲಿ ಅಂದ್ರೆ ಮತ್ತೆ ಯಾರನ್ನ, ಯಾಕಂದ್ರೆ ಆತ ಇಲ್ಲಿ ಹುಬ್ಬಳ್ಳಿಗೆ ಹೇಗೆ ಬಂದಿದ್ದ, ಹುಬ್ಬಳ್ಳಿಗೆ ಬಂದಾಗ ಆತನಿಗೆ ಯಾರ್ಯಾರು ಎಲ್ಲ ಸಹಾಯ ಮಾಡಿದ್ರು ಮತ್ತು ನಿರಂತರವಾಗಿ ಆತ ಕೆಲವೊಂದಿಷ್ಟು ಜನರ ಜೊತೆ ಸಂಪರ್ಕವಿದ್ದ. ಇಲ್ಲಿ ಅಂಜಲಿಯನ್ನ ಕೊಲೆ ಮಾಡ್ಲಿಕ್ಕೆ ಕೆಲವೊಂದಿಷ್ಟು ಆತನಿಗೆ ಇಲ್ಲಿ ಅಂದ್ರೆ ಪ್ರೇರೇಪಿತರಾಗಿದ್ರು ಮತ್ತು ಆತನಿಗೆ ಇಲ್ಲಿ ಅಂದ್ರೆ ಹುರಿದುಂಬಿಸುವುದರನ್ನು ಮಾತು ಸಹ ಈಗಾಗಲೇ ಅಂದ್ರೆ ಹುಬ್ಬಳ್ಳಿಯ ವೀರಾಪುರ ಓಣಿಯಲ್ಲಿ ಜನರು ಮಾತನಾಡ್ಕೊಳ್ತಾರೆ. ಹೀಗಾಗಿ ಆ ಒಂದು ವಿಷಯ ಇಲ್ಲಿ ಅಂದ್ರೆ ವಿಶ್ವರನ್ನ ಮಾಹಿತಿಯನ್ನ ಕಲೆ ಹಾಕ್ಲಾಗ್ತಾರೆ. ಮತ್ತು ಯಾಕೆ ಅಂದ್ರೆ ಆತ 6 ತಿಂಗಳಿಂದ ಇಲ್ಲಿ ಈ ಮೈಸೂರಲ್ಲಿ ಉಳಿಸ್ಕೊಂಡಿದ್ದ. ಮೈಸೂರಿದ್ದಾಗ ಅಂಜಲಿ ಸಹ ಇಲ್ಲಿಂದ್ರೆ ಮೈಸೂರಿಗೆ ಹೋಗಿ ಬಂದಿದ್ರು ಅನ್ನೋದು ಮಾಹಿತಿ ಇದೆ. ಹೀಗಾಗಿ ಕೆಲವೊಂದಿಷ್ಟು ಅಂದ್ರೆ 360 ಆಂಗಲ್ ಅಲ್ಲಿ ಸಿಐಡಿ ಅಧಿಕಾರಿಗಳು ತನಿಖೆ ಮಾಡಲು ಮುಂದಾಗಿದ್ದಾರೆ. ಸೌಖ್ಯ, ಥ್ಯಾಂಕ್ ಯು ಯಲ್ಲಪ್ಪ ಡೀಟೇಲ್ಸ್ಗೆ.